ಮಲ್ಲೇಶ್ ಬಾಬು, ಯಾವುದೋ ಲಾಟ್ರಿ ನಿನಗೆ, ಯಾವ ಜನ್ಮದ ಪುಣ್ಯನೋ ನಿನ್ನ ತಂದೆ ತಾಯಿ ಆಶೀರ್ವಾದನೋ ಗೊತ್ತಿಲ್ಲ. ನಮ್ಮ ಮುನ್ಸ್ವಾಮಿನೂ ಓಡಾಡ್ತಾ ಇದ್ದ, ಎಲ್ಲ ಮಾಡೋನು ಒಂದು ಸಾರಿ ಎಲ್ಲ ಒಂದು ಕಡೆ ಬೋದ್ಬಿಡೋದು, ಇನ್ನೇನೋ ಮಾಡೋದು ಇನ್ನೇನೋ ಒಂದು ಥರ ಆಗ್ಬಿಡೋದು. ಹಾಗಾಗಿ ವೈಟ್ ಫೀಲ್ಡ್ ಕೋಲಾರ ಹೊಸ ಲೈನ್ 52.9 ಕಿಲೋಮೀಟ್ರು, 350 ಕೋಟಿ ರೂಪಾಯಿನ ಯೋಜನೆ. ಇದು ಕೂಡ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ 50-50ರಲ್ಲಿ ಇತ್ತು. ಅವ್ರು ಹೇಳ್ತಾರೆ ನಮ್ಮ ಕೈಲಿ ಆಗೋದಿಲ್ಲ, ನೀವು ಮಾಡಬೇಡಿ ಅಂತಾರೆ. ಬೇಜಾರು ಮಾಡ್ಕೊಬೇಡಿ ಗೌಡ್ರೆ. ಅದಕ್ಕೆ ನಾನೇನು ಯೋಚನೆ ಮಾಡಿದ್ದೀನಿ, ನಮ್ಮ ಅಪ್ರಾಣ ಯೋಜನೆ ಹಂಗೆ ಇರ್ತದೆ ಪುಸ್ತಕದಲ್ಲಿ, ಅದಾಗೋದು ಬೇಡ ಅಂತ ಹೇಳಿ ಮಲ್ಲೇಶ್ ಬಾಬು ಕರ್ಕೊಂಡು ನೀವು ಬನ್ನಿ, ನಮ್ಮ ಮಂತ್ರಿಗಳ ಹತ್ರ ರಾಷ್ಟ್ರದ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಭೇಟಿ ಮಾಡಿ ಈ ಯೋಜನೆಯನ್ನು ಕೈಗೆತ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇದೆ ಅನ್ನೋದನ್ನು ನನಗೆ ಇವತ್ತು ನಮ್ಮ DRM ಸಾಹೇಬರು ಮನವರಿಕೆ ಮಾಡಿದ್ದಾರೆ. ಈ ಕೆಲಸವನ್ನು ಕೂಡ ನಾವು ಮಾಡ್ತೀವಿ. मालूर का क्या वो MP MLA दोनों भी मुझे रिक्वेस्ट किया, वो सॉल्व होना चाहिए और विथिन 15 डेज मुझे रिपोर्ट होना चाहिए. बाद में आपको क्या करना क्या ऐसा करना, DRM जी इधर है, वो हमारा भगवान है, वही 10 का दाल को मुझे भेजिए. बाद में भारत सरकार के दूसरा ऑफिसर का पास मैं कराता है. अब तोड़ भी ಏನು ಖರ್ಚಾಗಿ ಇದು ROB ಮಾಡಿದ್ದೀವಿ. ಇದು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ 55%. ನನಗೆ ರಾಜ್ಯ ಸರ್ಕಾರದ ಹತ್ರ ದುಡ್ಡು ತಗೊಳ್ಳೋದು ಎಷ್ಟು ಕಷ್ಟ ಅಂದರೆ, ಏನು ಇವಾಗಿದ್ದಾಗೆಲ್ಲ ಎಲ್ಲ ಸರ್ಕಾರಗಳಿದ್ದಾಗೂ ಕೂಡ ಅಷ್ಟೇ ಕಷ್ಟನೇ. ಅದರಲ್ಲೂ ಇವಾಗದ್ದು ಹೇಳೋಕ್ಕೆ ಸಾಧ್ಯ ಇಲ್ಲ, ಒದ್ದಾಟ. ಆ ಎಲ್ಲ ಒದ್ದಾಟದ ಮಧ್ಯದಲ್ಲೂ ಕೂಡ ನಾನು ತೀರ್ಮಾನ ಮಾಡಿದೆ, ಇನ್ನು ಮುಂದೆ ಯಾವ ಯೋಜನೆಗಳು ತಗೋತೀವಿ, ROB RUB ಮೇಲ್ ಸೇತುವೆ ಕೆಲ ಸೇತುವೆ 100ಕ್ಕೆ 100 ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಭಾರತ ಸರ್ಕಾರದಿಂದನೇ ಮಾಡ್ತೀವಿ. ಇನ್ಯಾವುದೂ ಕೂಡ ಇದು ಗೊಂದಲ ಮಾಡೋಕ್ಕೆ ನಾವು ತಯಾರಾಗಿಲ್ಲ, ಮಾಡ್ತೀವಿ ಗುರು. ಇನ್ನೊಂದು ಹೇಳ್ತೀನಿ, ಯಾರು ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ದೇಶ ಬೆಳೀತಾ ಇದೆ. ದೇಶದ ಮೂಲಭೂತ ಸೌಕರ್ಯಗಳು ನಾವು ಕೊಡಬೇಕಾದ ನಮ್ಮ ಧರ್ಮ ಯಜಮಾನ್ರಿ. ಇದು ನನ್ನದಲ್ಲ, ಇದು ನರೇಂದ್ರ ಮೋದಿಯವರ ಚಿಂತನೆ. ಆದ್ದರಿಂದ ಇಲ್ಲಿ ಯಾವ್ಯಾವ ಪೇಟೆ ಏನೇನು ಕೆಲಸ ಮಾಡಬೇಕು ಎಲ್ಲವನ್ನು ಕೂಡ ಮಾಡಿಕೊಡ್ತೀವಿ. DRM जी हमारा ये नारायण और प्रेम नारायण जी, आप भी हमारा MP साहब, बाद में MLA साहब, दूसरा कौन है ले को जाइए बाद में एक दिन आप विथिन वीक मुझे होना चाहिए. वो मालूर का क्या वो MP MLA दोनों भी मुझे रिक्वेस्ट किया, वो सॉल्व होना चाहिए और विथिन 15 डेज मुझे रिपोर्ट होना चाहिए. बाद में आपको क्या करना क्या ऐसा करना, DRM जी इधर है, वो हमारा भगवान है, वही 10 का दाल को मुझे भेजिए. बाद में भारत सरकार के दूसरा ऑफिसर का पास मैं कराता है. अब तोड़ भी मुश्किल नहीं कीजिए, मुझे होना चाहिए. ಭಾರಿ ಒಳ್ಳೆ ತೈನಲ್ಲಿ ಬಂದಿದ್ದೀನಿ. ಬಡ್ಜೆಕ್ಟನ್ನು ರಾಷ್ಟ್ರದ ಪ್ರಧಾನಿಗಳು ಮಾಡ್ತಾ ಇದ್ದಾರೆ. ರೈಲ್ವೆ ಬಡ್ಜೆಕ್ಟ್ ಇದ್ದಿದ್ದು ಯಜಮಾನ್ರೆ, ನಾವೇನು ಇವತ್ತು ಮಾಡಿ 80,000 ಕೋಟಿ, ಇವತ್ತು 2,75,000 ಕೋಟಿ ರೂಪಾಯಿ. ಕರ್ನಾಟಕಕ್ಕೆ ಮೊದಲು ಕೊಡ್ತಾ ಇದ್ದಿದ್ದು 833 ಕೋಟಿ. ಮೋದಿಯವರು ಬಂದಾದ ಮೇಲೆ ಒಂದೊಂದು ವರ್ಷಕ್ಕೆ 7,500-8,000 ಕೋಟಿ ರೂಪಾಯಿ. ಅದಲ್ಲದೆ 49,000 ಕೋಟಿ ರೂಪಾಯಿಗಳ ಯೋಜನೆಗಳಾಗೇ ಇದ್ದು, ಆ ಯೋಜನೆಗಳನ್ನು ಕೂಡ ನಾವೆಲ್ಲ ಒಂದು ಕಡೆ, ನಾನು ಬಂದ ಮೇಲೆ ನನಗಂತ ಹಿಂದಿ ಬರೋದಿಲ್ಲ, ಇಂಗ್ಲೀಷು ಬರೋದಿಲ್ಲ, ಒಯ್ತೀನಿ ಒಂದು ಕಾಗದ ತಗೊಂಡು ಕೊಡ್ತಾ ಇರ್ತೀನಿ. ಮಾಡೋದಿಲ್ಲ ಅಂದರೆ ಯಾಕೆ ಮಾಡೋದಿಲ್ಲ ಅಂತ ಬರೆದ್ಬಿಡಿ, ನಂದೇನು ತೊಂದರೆ ಇಲ್ಲ ಅಂತೀನಿ. ಆ ಥರ ಬರೆಯೋ ಕೆಲಸ ರಾಜ್ಯ ಸರ್ಕಾರದಲ್ಲಿ ಆಗ್ತದೆ, ನಂಜೇಗೌಡರ ಕೇಂದ್ರ ಸರ್ಕಾರದಲ್ಲಿ ಮಾಡೋದಿಲ್ಲ. ನಾನು ನಿಮ್ಗೊಂದು ಮಾತನ್ನು ಇವತ್ತು ಹೇಳೋಯ್ತೀನಿ, ಏನು ಇವತ್ತು ನಾನು ಇಲ್ಲಿ ಹೇಳ್ತೀನಿ. ನಿಮ್ಮ ಇನ್ನೊಂದಿದೆ ನೋಡಪ್ಪ, ಅಲ್ಲಿ ಕೆಲಸ ಕಾರ್ಯಗಳು, ಈ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದ್ರ ಜೊತೆಯಲ್ಲಿ ಬಂಗಾರಪೇಟೆ ಸ್ಟೇಷನ್ನು 10 ಕೋಟಿ ಖರ್ಚು ಮಾಡಿ ಮಾಡ್ತಾಯಿದ್ದೀವಿ. ಕೋರಮಂಡಲ್ ಸ್ಟೇಷನ್ನು ಒಂದು ಹಂತಕ್ಕೆ ಬಂದಿದೆ. ಅದಲ್ದಿರ ಉರಿಗಾಮ್ ಸ್ಟೇಷನ್ನು, ಅದು ಕೂಡ ಇವತ್ತು ಉದ್ಘಾಟನೆ ಮಾಡ್ತಾಯಿದ್ದೀವಿ. ಬಂಗಾರಪೇಟೆಗೆ ನಾವು 22 ಕೋಟಿ ರೂಪಾಯಿ ಕೊಟ್ಟಿದ್ದೀವಿ. ಅದು 2026ಕ್ಕೆ ಪೂರ್ಣ ಮಾಡ್ತೀವಿ ಸಾಹೇಬ್ರಿ, 26ಕ್ಕೆ ನಾವು ಪೂರ್ಣ ಮಾಡ್ತೀವಿ. ಮಾಲೂರು 20 ಕೋಟಿ ರೂಪಾಯಿ ಕೆಲಸ ಪ್ರಗತಿಯಲ್ಲಿದೆ. ಇದು ಯಾವುದು ಮತ್ತೊಂದು ಯಾವುದು ನನಗೆ ಗೊತ್ತಿಲ್ಲ. ನಾನು DRM जी अभी 20 करोड़ का क्या काम चालू हो रही. प्रेम नारायण जी
अब दूसरा कौन है आपका पास? राजीव शर्मा को कुछ तो भी आता है? राजीव शर्मा किधर है? शर्मा जी अब आइए इधर। बहुत अलग है, बहुत है। थोड़ा थोड़ा आप कन्नड़ा सीखो, मुझे थोड़ा पूल रखता है, अब आना चाहिए। अभी इधर इम्पॉर्टेंट है, इधर भी बहुत गरीब है, इसलिए मुझे होना चाहिए। विथ इन वीक मुझे कैसा है क्या है, दोनों भी 3 घंटा 4 घंटा एक लेवल क्रॉसिंग में होता है क्या, तो कितने प्रॉब्लम है हमें भी थोड़ा ಕಾನ್ಸಂಟ್ರೇಷನ್ करना पड़ेगा। ನಾನು ಬರಬೇಕಾದ್ರೆ ನಮ್ಮ DRM ಅವ್ರನ್ನ ಮಾತಾಡ್ತಾ ಬರ್ತಾ ಇದ್ವಿ, ರೋಗಗ್ರಸ್ತ ಯಾವ್ದಾದ್ರು ಇದ್ರೆ ರೈಲ್ವೆ ಲೆವೆಲಿಂಗ್ ಕ್ರಾಸ್ಗಳು, ನಾವು ರಾಷ್ಟ್ರದ ಪ್ರಧಾನಮಂತ್ರಿಗಳಿಗೆ ಅಭಿನಂದನೆ ಸಲ್ಲಿಸಬೇಕು। ನಂಜೇಗೌಡರು ಸಾಹೇಬ್ರೆ, ಗೋವಿಂದರಾಜು ಅವರೇ, ನಮ್ಮ ಇನ್ನೊಬ್ಬರ ಹೆಸರು MPLC ಅನಿಲ್, ಇದನ್ನು ಹೋಗ್ಲಾಡಿಸ್ಬೇಕು ಅಂತ ತೀರ್ಮಾನ ಮಾಡಿ ರಾಜ್ಯ ಸರ್ಕಾರಗಳು ಎಲ್ಲ ಒಂದು ಕಡೆ, ಕೇವಲ ಕರ್ನಾಟಕದಲ್ಲ ಎಲ್ಲ ಕಡೆಯಲ್ಲೂ ಕೂಡ ದುಡ್ಡು ಕೊಡೋದಕ್ಕೆ ಒದ್ದಾಡ್ತಾ ಇದ್ರು। ರಾಷ್ಟ್ರದ ಪ್ರಧಾನಿಗಳು ಇದು ಬೇಡ ಅಂತ ತೆಗೆದಾಕಿ ಸುಮಾರು 13,200 ಕಡೆ ಈಗಾಗಲೇ ಲೆವೆಲ್ ಕ್ರಾಸಿಂಗ್ ತೆಗೆದಾಕಿದ್ದೀವಿ। ರಾಷ್ಟ್ರದಲ್ಲಿ ಸ್ವತಂತ್ರ ಬಂದು 76 ವರ್ಷ ಆಗಿದ್ರು, 76 ವರ್ಷದಲ್ಲಿ ಮಾಡಿದ್ದು ಕೇವಲ 2,800, 11 ವರ್ಷದಲ್ಲಿ ರಾಷ್ಟ್ರದ ಪ್ರಧಾನಿಗಳು ನರೇಂದ್ರ ಮೋದಿಯವರು ಆದಮೇಲೆ 13,200 ಲೆವೆಲ್ ಕ್ರಾಸಿಂಗ್ ತೆಗೆದಿದ್ದೀವಿ। ಕರ್ನಾಟಕದಲ್ಲಿ 650ಕ್ಕೂ ಮೇಲ್ಪಟ್ಟು ಈಗಾಗಲೇ ಮುಗಿಸಿದ್ದೀವಿ। ಇನ್ನು 1.5 ಇಂದ 2 ವರ್ಷದಲ್ಲಿ ನಾನು ಒಂದು ತೀರ್ಮಾನವನ್ನು ಮಾಡಿದ್ದೇನೆ, ಬೆಂಗಳೂರಿಗೆ ಸರಹದ್ದಿನಲ್ಲಿರ್ತಕ್ಕಂಥ 100 ಕಿಲೋಮೀಟ್ರ್ ದೂರದಲ್ಲಿ, ಬೆಂಗಳೂರಿಗೆ ಸರಹದ್ದಿನಲ್ಲಿರ್ತಕ್ಕಂಥ 100 ಕಿಲೋಮೀಟ್ರ್ ದೂರದಲ್ಲಿ, ಅದು ಯಾವ ಪಾರ್ಟಿ, ಯಾರು MLA, ಯಾರು MP, ಯಾರು ಅನ್ನೋದು ನಮಗೆ ಮುಖ್ಯ ಇಲ್ಲ, ನಮಗೆ ಜನರಿಗೆ ಬೇಕಾಗಿರೋ ಸವಲತ್ತು ಮುಖ್ಯ। ಈಗಾಗಲೇ ಮಾಡಿದ್ದೇವೆ। ನಮ್ಮ DRM ಅವರು ಹೇಳ್ತಾ ಇದ್ರು, ಬೆಂಗಳೂರು ಕಾಸ್ಮೋಪಾಲಿಟನ್ ಸಿಟಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದೋಗಿದೆ, ಇವತ್ತು ಕೂಡ ರೈಲ್ವೆ ಗೇಟ್ ಹಾಕಿದ್ರೆ ಒಂದು ರೀತಿ ಮುಜುಗರ ಆಯ್ತದೆ ಅನ್ನೋ ದೊಡ್ಡ ಮಾತನ್ನು ರೈಲ್ವೆ ಇಲಾಖೆ ಒಬ್ಬ ಹಿರಿಯ ಅಧಿಕಾರಿ ಹೇಳ್ತಾರೆ ಅಂದರೆ, ನಂಜೇಗೌಡರೆ ನಾವು ಯಾವ ರೀತಿ ಯೋಚನೆ ಮಾಡಬೇಕು ನೀವೇ ಹೇಳಿ। ಆದ್ದರಿಂದ ನಾನು ವಿನಂತಿ ಮಾಡ್ತೀನಿ, ಎಲ್ಲಕ್ಕೂ ಕೂಡ ಮೋಕ್ಷವನ್ನು ಕಾಣ್ತಕ್ಕಂಥದ್ದಕ್ಕೆ ಇನ್ನೂ ಕೂಡ ನಮ್ಮದು 3.25 ವರ್ಷ 3.5 ವರ್ಷ ಇದೆ। ಮಲ್ಲೇಶ್ ಬಾಬು, ಯಾವುದೋ ಲಾಟ್ರಿ ನಿನಗೆ, ಯಾವ ಜನ್ಮದ ಪುಣ್ಯನೋ ನಿನ್ನ ತಂದೆ ತಾಯಿ ಆಶೀರ್ವಾದನೋ ಗೊತ್ತಿಲ್ಲ, ನಮ್ಮ ಮುನ್ಸ್ವಾಮಿನೂ ಓಡಾಡ್ತಾ ಇದ್ದ, ಎಲ್ಲ ಮಾಡೋದು ಒಂದು ಸಾರಿ ಎಲ್ಲ ಒಂದು ಕಡೆ ಬೋದ್ಬಿಡೋದು, ಇನ್ನೇನೋ ಮಾಡೋದು ಇನ್ನೇನೋ ಒಂಥರ ಆಗ್ಬಿಡೋದು। ಹಾಗಾಗಿ ಇವತ್ತು ಈ ಕೆಲಸವನ್ನು ತಾವು ಮಾಡೋದಕ್ಕೆ ಚುನಾವಣೆ ಬಂದಾಗ ನಮ್ಮ ಕಾರ್ಯಕ್ರಮನ ಮಾತಾಡೋಣ, ಅದನ್ನು ನಾವು ಮಾಡಬೇಕು ಅನ್ನೋ ಮಾತನ್ನು ಹೇಳ್ತಾ, ನಾನು प्रेम नारायण जी लास्ट टाइम क्या था भी मुनस्वामी का पीरियड में क्या क्या किया, फाउंडेशन डाल कोई उसका ना फाउंडेशन स्टोन रही ना, वो स्टोन सभी उधर एक कीजिए डालिए, उसमें क्या होता है, हमको क्या होना चाहिए, वही एक MPI, अभी माजी MPI, अभी मलेश बाबू ही नंजेगौड़ा है, उसका क्या हो, उसको भी उसको हमें रेस्पेक्ट देने का हमारा काम है, इसलिए वो भी कीजिए। ಒಂದು ಬಂಧುಗಳೇ, ನಾನು ಬಂದ ಮೇಲೆ ರಾಜ್ಯಾದ್ಯಂತ ಸುತ್ತಾಡ್ತಾ ಇದ್ದೀನಿ, ನನಗನ್ನಿಸ್ತದೆ ಮೊದಲು ಬೆಂಗಳೂರು ನಿಮ್ಮ ಗಮನ ಇದ್ರದ್ದು ಮುಗಿಸ್ಬಿಡ್ತೀನಿ। ಕುಪ್ಪಂ ರೈಲ್ವೆ ಹೊಸ ಲೈನು 24 ಕಿಲೋಮೀಟ್ರು 297 ಕೋಟಿ ರೂಪಾಯಿ ಖರ್ಚು ಮಾಡಿ, ಇದಕ್ಕೆಲ್ಲವೂ ಕೂಡ 100ಕ್ಕೆ 100 ನಮ್ಮದೇ ದುಡ್ಡು ಕೊಡ್ರಿ, ನಿಮ್ಮದೇನು ದುಡ್ಡಿಲ್ಲ ಪೋ, ಮತ್ತೆ ಆಮೇಲೆ ಇದು ಮಾಡಬೇಡ್ರಿ, ಹಾಗಲ್ದಿರ ನಾವು ಈಗಾಗಲೇ ಇದನ್ನು 2027ಕ್ಕೆ ಪೂರ್ಣ ಮಾಡ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ। ವೈಟ್ ಫೀಲ್ಡ್ ಕೋಲಾರ ಹೊಸ ಲೈನ್ 52.9 ಕಿಲೋಮೀಟ್ರು 350 ಕೋಟಿ ರೂಪಾಯಿ ಯೋಜನೆ, ಇದು ಕೂಡ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ 50-50ರಲ್ಲಿ ಇತ್ತು, ಅವ್ರು ಹೇಳ್ತಾರೆ ನಮ್ಮ ಕೈಲಿ ಆಗೋದಿಲ್ಲ ನೀವು ಮಾಡಬೇಡಿ ಅಂತಾರೆ, ಬೇಜಾರು ಮಾಡ್ಕೊಬೇಡಿ ಗೌಡ್ರೆ। ಅದಕ್ಕೆ ನಾನೇನು ಯೋಚನೆ ಮಾಡಿದ್ದೀನಿ, ನಮ್ಮ ಅಪರಾಣ ಯೋಜನೆ ಹಂಗೆ ಇರ್ತದೆ ಪುಸ್ತಕದಲ್ಲಿ, ಅದಾಗೋದು ಬೇಡ ಅಂತ ಹೇಳಿ ಮಲ್ಲೇಶ್ ಬಾಬು ಕರ್ಕೊಂಡು ನೀವು ಬನ್ನಿ, ನಮ್ಮ ಮಂತ್ರಿಗಳ ಹತ್ರ ರಾಷ್ಟ್ರದ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಭೇಟಿ ಮಾಡಿ ಈ ಯೋಜನೆಯನ್ನು ಕೈಗೆತ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇದೆ ಅನ್ನೋದನ್ನು ನನಗೆ ಇವತ್ತು ನಮ್ಮ DRM ಸಾಹೇಬರು ಮನವರಿಕೆ ಮಾಡಿದ್ದಾರೆ। ಈ ಕೆಲಸವನ್ನು ಕೂಡ ನಾವು ಮಾಡ್ತೀವಿ। 23ರಲ್ಲೇ ಹೇಳ್ತಾರೆ ನಮ್ಮ ಕೈಲಿ ಆಗೋದಿಲ್ಲ ಇದು ಮಾಡೋಕ್ಕೆ। ದೇವನಹಳ್ಳಿ ಬಂಗಾರಪೇಟೆ ವಯ ಕೋಲಾರ ಡಬ್ಲಿಂಗು, ಇದು ಏನಿವತ್ತು ಒಂದು ಇದಿದೆ, ಇನ್ನೂ 2 ಲೈನ್ ಬರ್ತಾ ಇದೆ, ದೇವನಹಳ್ಳಿ ಬಂಗಾರಪೇಟೆ ವಯ ಕೋಲಾರ ಡಬ್ಲಿಂಗು 4 ಲೈನ್ ಬರ್ತಾ ಇದೆ ಗೌಡ್ರೆ, 4 ಲೈನ್ ಬರ್ತಾ ಇದೆ। ಈಗಾಗಲೇ ವೈಟ್ ಫೀಲ್ಡ್ವರೆಗೂ ಮುಗಿಸ್ತೀವಿ,
ಅದಾದಮೇಲೆ DPR ಆಗ್ತಾಯಿದೆ, ಅದನ್ನು ಕೂಡ ನಾವು ಮಾಡೋದಕ್ಕೆ ತೀರ್ಮಾನವನ್ನು ಮಾಡಿದ್ದೀವಿ. ಕೋಲಾರ ಜಿಲ್ಲೆಯಲ್ಲಿ LC 166 ಬದಲಿಗೆ ROB ಯಲಹಂಕ ಬಂಗಾರಪೇಟೆ ನಿಲ್ದಾಣದ ನಡುವೆ 22-23ರಲ್ಲಿ ಮಂಜೂರಾಗಿದೆ. 100ಕ್ಕೆ 100 ಅನುದಾನ ನಮ್ಮದೇ ದುಡ್ಡು. ಆದರೆ ಎಲ್ಲ ಒಂದು ಕಡೆ ಇವತ್ತು ನಾವು ಇದನ್ನು ಕೂಡ 2026ರಲ್ಲಿ ಇದನ್ನು ಕೂಡ ಮುಗಿಸ್ಕೊಡ್ತೀವಿ ಗೌಡ್ರಿ. LC ನಂಬರ್ 7 ಬದಲಿಗೆ ROB ಉರಿಗಮ್ ಚಾಂಪಿಯನ್, ಯಾವುದಪ್ಪ ಉರಿಗಮ್ ಚಾಂಪಿಯನ್ ಅಂತ ಊರಿದ್ಯಾ ನಡುವೆ 2012-13ರಲ್ಲಿ ಮಂಜೂರಾಗಿತ್ತು. ಇದು ಕೂಡ ರಾಜ್ಯ ಸರ್ಕಾರ 50% ಕೊಡ್ತೀವಂತ ಅಂದರು. ಅದಕ್ಕೆ 4 ಎಕರೆ 38 ಗುಂಟೆ ಜಾಗ ಬೇಕು. ನನಗೇನು ಗೊತ್ತಿಲ್ಲ, GC ಇಲ್ಲಿ ಇದ್ದಾರೆ. ನೀನು ನಮಗೆ ಪ್ರಾಜೆಕ್ಟ್ಗೆ ದುಡ್ಡು ಕೊಡಿದವರು ಪರವಾಗಿಲ್ಲಪ್ಪ, ಕುಂತ್ಕೊಳ್ಳಿ. ರವಿ, ಈ 4 ಎಕರೆ 38 ಗುಂಟೆ ಜಾಗನ ನಮ್ಗೆ ಹಸ್ತಾಂತರ ಮಾಡಬೇಕು. ಮಾಡ್ತೀರಾ ಸ್ವಾಮಿ? 4 ಎಕರೆ 38 ಗುಂಟೆ ಜಾಗ ಹಸ್ತಾಂತರ ಮಾಡಿ ನಾನು ಇಮ್ಮಿಡಿಯೇಟಾಗಿ ನಮ್ಮ ಆಫೀಸರ್ಗೆ ಡೈರೆಕ್ಷನ್ ಕೊಡ್ತೀನಿ ಟೆಂಡರ್ ಕರೆಯೋದಕ್ಕೆ. ಹೊಡಿರಪ್ಪ ಇತ್ಕಾರ ಜೋರಾಗಿ ಚಪ್ಪಾಳೆನ.